ತಮಿಳ್ನಾಡಿಗೆ ಬಂದಿದ್ದೀವಿ, ನಾನು ನನ್ನ ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್, ನಮ್ಮ ಕಾಯಿಸ್ತ ಕರ್ಕೊಂಡು ತಮಿಳ್ನಾಡಿಗೆ ಕರ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಎಷ್ಟು ದೊಡ್ಡ ಹೋಟ್ಲಲ್ಲಿ ತಿಂತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ಥರ ಫುಡ್ ತಿನ್ನೋದು ಮುಖ್ಯ. ಫೇಮಸ್ ಪಂಡ್ರಂಗ್ ಕೂಡ அப்படியா? ಕರ್ನಾಟಕದಲ್ಲ ಅವರೇ ಕೇರಳ ನನಗೆ ಎಕ್ಸ್ಪೆಕ್ಟೇ ಇಟ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ಮೀಟ್ ಆಗಿ ಹೋಗ್ತಿದ್ದು ಯಾರು ಅಂದ್ಕೊಂಡಿದ್ದೀರಾ? ಯಾರು? ಏರ್ ಚೆಕ್ ಮಾಡಿಸ್ತಾ ಇದ್ದಾರೆ ನಮ್ಮ ಕಂಡಕ್ಟರ್ ಸಾಬ್ ವಿಷ್ಣು ದಾದಾ. ವಿಶಾಲ್ ಅಣ್ಣ ಆಟ ಹುಡುಕ್ತಿದ್ದಾರೆ ನೋಡಿ. ಅಣ್ಣ ಬಿಡ್ಲಿಲ್ಲ, ಕೊನೆಗೂ ಡೀಲ್ ಮಾಡ್ದ. ನಮಗೆಲ್ಲ ಗೊತ್ತಾಗೋಯ್ತು. ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ನೋಡಿ ನಮ್ಮ ವಿಶಾಲ್ ಅಣ್ಣ ಕೆಲಸ ಮಾಡೋ ಜಾಗ. ಯಾಕೋ ವಿಷ್ಣು ನೋಡ್ರಿ ಅಲ್ಲಿ ಲೋಡ್ ಮಾಡ್ತಿದಾರೆಲ್ಲ. ಬನ್ನಿ ಫ್ರೆಂಡ್ಸ್, ಇದೇ ನೋಡ್ಕೊಳ್ಳಿ ನನ್ನ ಸಾಮ್ರಾಜ್ಯ. ಏನ್ ಗೊತ್ತಾ, ಒಬ್ಬ ನನ್ನ ಬಗ್ಗೆ ಮಾತಾಡ್ತಾನೆ ಅಂದ್ರೆ ನಾನು ಅವನ ಬಗ್ಗೆ ಮಾತಾಡೋವಾಗ ಅವ್ನು ಸುಮ್ಮನೆ ಇರುವಾಗ, ಇಲ್ಲಾಂದ್ರೆ ಅವ್ನ ನನ್ನ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕಾವ್ರಿ. ಈ ಗೋಳಿ ಮಗ ಇಲ್ದಿದ್ದೆ ಮಾತಾಡ್ತಾನೆ. ಅದು ಬ್ರೋ ನಿಜಾನೇ ಅದು. ಕ್ಯಾಮ್ರಾ ಹಾಕೊಂಡಲ್ಲಿ ಚಾರ್ಜ್ಗೆ ಫೋಟೋ ಕೊಟ್ಟರೆ ವಿಡಿಯೋ ಮಾಡ್ಕೊಂಡು. ಈಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಇಲ್ಲಿ ಅಜ್ಜ ಅಜ್ಜಿಯವರು ಕ್ಯಾಂಟೀನ್ ನಡೆಸ್ತಾ ಇದ್ದಾರೆ. ನಾನು ತಿರುಪುರಿಗೆ ಬಂದಾಗ ಇಲ್ಲಿಗೆ ನನ್ನ ಫ್ರೆಂಡ್ ಕರ್ಕೊಂಬರೋದು ತಿಂಡಿ ತಿನ್ನೋಕ್ಕೆ. ಹೋಮ್ ಸ್ಟೈಲ್ ಫುಡ್. ಇವರೇ ನೋಡಿ ತಾತ. ನೋಡಿ ಇಲ್ಲಿ ಒಬ್ಬ ಬ್ರಷ್ ಮಾಡಿಲ್ಲ, ಮುಖನೂ ತೊಳೆದಿಲ್ಲ, ಬಂದು ತಿಂತವನೆ ದೋಸೆನ. ನಾನು ಅವಾಗಲೇ ಹೇಳಿದೆ ಎಬ್ಬಲಿ ನಾನು. ನೋಡ್ರಿ ಈ ದೋಸೆ ಮತ್ತು ಆಮ್ಲೆಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲಿ. ನಮ್ಮ ಹುಡುಗ ಆಗಲೇ ತಿಂದಾಕ್ಬಿಟ್ಟ, ಮುಖನೂ ತೊಳೆದಲೇ ಟ್ಯಾಶ್. ದೋಸೆ ಇಲ್ಲಿ ಸಖತ್ತಾಗಿರುತ್ತೆ. ನಾವು ಬಂದಾಗೆಲ್ಲ ಇಲ್ಲಿ ದೋಸೆನೇ ತಿನ್ನೋದು. ಎಷ್ಟು ದೊಡ್ಡ ಹೋಟ್ಲಲ್ಲಿ ತಿಂತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ಥರ ಫುಡ್ ತಿನ್ನೋದು ಮುಖ್ಯ. ಅಜ್ಜಿ ಬಂದರು. ಫೇಮಸ್ ಪಂಡ್ರಂಗ್ ಕೂಡ ನೋಡ್ದಾ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಎಲ್ಲೂ ನೀವು ಹೋಟ್ಲಲ್ಲಿ ತಿಂದಂಗೆ ಅನ್ಸಲ್ಲ ನಿಮಗೆ ಫೀಲು, ಮನೇಲಿ ತಿಂದಂಗೆ ಐತಾ ನಿಮಗೆ ಫೀಲ್ ಎಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಿಮಗೆ. ಎಲ್ಲಿ ಕರ್ಕೊಂಡೋದೆ ಫಸ್ಟ್ ನಿಮಗೆ ಇಲ್ಲಿ ಕರ್ಕೊಂಬಂದಿದ್ದು ಏನಕ್ಕೆ ಗೊತ್ತಾಯ್ತಾ? ಇದಕ್ಕೋಸ್ಕರನೇ ಕರ್ಕೊಂಬಂದಿದ್ದು ನಿಮಗೆ. ನೋಡಿ ತಿಂಡಿ ತಿಂದಾಯ್ತು. ಈಗ ಅಣ್ಣ ಪರ್ಚೇಸ್ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಏನು ಪರ್ಚೇಸ್ ಅಂತ ಅವನಿಗೆ ಕೇಳ್ರಿ. ಬರೀ ಗಾಡಿ ಹತ್ರ ಹೇಳ್ತೀನಿ. ನಮ್ಮಣ್ಣ ನೋಡಪ್ಪ
ಏನಪ್ಪ ಕೀರ್ತಿ, ಏನಪ್ಪ ಬೆಂಗಳೂರಲ್ಲಿ ಇದ್ದಿದ್ದೆ ಆರನ್ ಸೌಂಡ್ ಕೇಳಿ ಕೇಳಿ ಈಗ ಏನು ಅನ್ತಿದ್ದು ನಿನಗೆ? ಫುಲ್ ಪೀಸು ನೋಡಿ, ಏನು ಸೌಂಡೇ ಇಲ್ಲ. ನೋಡಪ್ಪ, ಪರ್ಚೇಸ್ ಅಂತಿದಲ್ಲ, ಇದೇ ಪರ್ಚೇಸ್ ನೋಡ್ಕೊ. ಇವೆಲ್ಲ ಎಲ್ಲ ಫ್ಯಾಮಿಲಿ, ಇದೊಂದು 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 ಎಲ್ಲ 3 ಶೇಡ್ ಇದ್ದಾವೆ. ಇವೆಲ್ಲ ಒಂದಕ್ಕೆ ಹಾಕೋಬೋದು. ಇವೆಲ್ಲ ಸೆಕೆಂಡ್ ಐಟಮು. ಇವೆಲ್ಲ ಆರ್ ಬಿ ಫ್ಯಾಮಿಲಿ. ಇದು ಬಂದು ಐ ಬಿ. ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವೆಲ್ಲ ಇಟ್ಕೊಂಡು ಏನು ಮಾಡ್ತೀರಾ ನೀವು? ಇವೆಲ್ಲ ರೀಸೈಕಲ್ ಆಗುತ್ತೆ. ಇವೆಲ್ಲ ಮತ್ತೆ ಹತ್ತಿಯಾಗಿ ದಾರ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ. ಎಲ್ಲಿಗೆ? ಟವಾಲಿಗೆ ಹೋಗ್ತವೆ. ಇದೆಲ್ಲ ಮೆರೂನು. ಔಟ್ ಆಫ್ ಕಂಟ್ರಿನಾ ಅಥವಾ ಇಂಡಿಯಾದಲ್ಲೇನಾ? ಹೊರಗಡೆನೂ ಹೋಗ್ತವೆ. ಅಮೇರಿಕಾಗೆ ಹೋಗ್ತವೆ, ಮ್ಯಾಟಿಗೆ. ಹ್ಞೂ. ಅದೇ ಇಲ್ಲೇ ಹೋಗ್ತವೆ ಲೋಕಲಲ್ಲಿ. ಇನ್ನು ಲೋಕಲಲ್ಲೂ ಮಾಡ್ತಾರೆ. ಟವಾಲು ಬೆಡ್ಶೀಟಿಗೆಲ್ಲ ಇದೇ ಹೋಗೋದು. ನೋಡಿ, ಇದೇ ಥರ ಒಂದೊಂದಾಗೆ ಜೋಡಿಸಿ ಫುಲ್ ಲೋಡ್ ಮಾಡ್ತಾರೆ ಗಾಡಿನ. ನೋಡಿ ಎಷ್ಟೊಂದು ಐಟಮ್ಸು ಸ್ಟಾಕ್ ಇಟ್ಟಿದ್ದಾರೆ, ಎಷ್ಟೊಂದು ಕಲರ್ಸ್ ಇದ್ದಾವೆ ನೋಡಿ. ಇವೆಲ್ಲ ರೀಸೈಕಲ್ ಐಟಮ್ಸು. ಒಳಗೂ ಬೇಜಾನ್ ಸ್ಟಾಕ್ಸ್ ಇಟ್ಟಿದ್ದಾರೆ. ಒಳಗೂ ಸ್ಟಾಕ್ ನೋಡ್ಕೊಂಬರೋಣ ಬನ್ನಿ. ನೋಡಿ ಎಷ್ಟೊಂದು ಸ್ಟಾಕ್ ಮಾಡಿಟ್ಟಿದ್ದಾರೆ. ಎಲ್ಲ ಐಟಮ್ಸು ರೀಸೈಕಲ್ ಆಗುತ್ತೆ. ಈಗ ನಾವು ಒಂದು ಪರ್ಚೇಸಿಗೆ ಹೋಗಿದ್ವಿ, ಅಲ್ಲೊಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ಬಿಹಾರಿಯನ್ ಇದ್ದ, ಅವನು ಅಲ್ಲಿ ಓನರ್ ಇರಲಿಲ್ಲ. ಪರ್ಚೇಸಿಂಗ್ ಹೋದಾಗ ಬಿಹಾರಿಯವನೇ ಓನರ್ ಥರ ಆಡ್ತಿದ್ದ. ಅದೇನು ಮಾಡ್ದ, ಅಲ್ಲೇನು ಇನ್ಸಿಡೆಂಟ್ ಆಯಿತು ಅಂತ ನಮ್ಮ ಬ್ರೋನೇ ಹೇಳ್ತಾರೆ. ಏನಾಗಿದೆ ಅಂದರೆ ಫುಲ್ ಅವರು ಹಿಂದಿ ಅವರು ಇದ್ರೇ ಇಲ್ಲೆಲ್ಲ ವರ್ಕ್ ಆಗೋದು. ಮ್ಯಾಕ್ಸಿಮಮ್ ಡಿಪೆಂಡೆನ್ಸಿ ಅವ್ರ ಮೇಲೆ ಜಾಸ್ತಿ ಆಗಿಬಿಟ್ಟಿದೆ. ಈಗ ಏನಂದರೆ ಅವ್ರಿಗೆ ಎಷ್ಟು ಸಲಹೆ ಮಾಡಿಕೊಡ್ತೀವೋ ಅವ್ರು ಅಷ್ಟು ಮೇಲೆ ಹೋಗ್ತಾ ಇದ್ದಾರೆ. ಈಗ ನಮ್ಮವರಿಗೆ ನಾವು ಬೆಲೆ ಕೊಡ್ತಾ ಇಲ್ಲ ಯಾರಿಗೂ, ಹಂಗಾಗೋಗಿದೆ. ಈಗ ಅವ್ರನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋಂಗಾಗಿದೆ. ಈಗ ಬರೀ ಇಲ್ಲೇ ಅಲ್ಲ, ನಮ್ಮ ಸ್ಟೇಟಲ್ಲಿ ಅವರೇ ಎಲ್ಲ ಕಡೆಗೂ ಅಷ್ಟೇ. ಕರ್ನಾಟಕದಲ್ಲ ಅವರೇ, ಕೇರಳ, ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಬಿಹಾರ್, ಅಸ್ಸಾಂ, ಇವರೇ ಇಷ್ಟೇ ಜನ ಇಲ್ಲೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಮ್ಯಾಕ್ಸಿಮಮ್ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡೇ ಮ್ಯಾಕ್ಸಿಮಮ್ ಜನ ಇದ್ದಾರೆ. ಅಲ್ಲಿ ಏನಾಯ್ತು ಅಂದರೆ, ಈಗ ನಮ್ಮ ಬ್ರೋ ಅಲ್ಲಿ ಆ ಕಲರು ಬೇಡ ಅಂತ ಅಂದರು. ಅವನಿದ್ದವನು ಇಲ್ಲ, ಏನಾಗಿದೆ ಇದು, ಏನಾಗಿದೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ ತಗೊಂಡೋಗು ಅಂತ ಅವನು. ಅದಕ್ಕೆ ನಮ್ಮ ಬ್ರೋ ಇದ್ದವರು ಹಾಕೋದಾದ್ರೆ ಹಾಕು, ಇಲ್ಲಾಂದರೆ ವಾಪಸ್ ಲೋಡ್ ಹಾಕಿರೋದು ನಾವು ವಾಪಸ್ ತೊಗಿ, ನಮಗೆ ಬೇರೆ ಕಡೆ ಸುಮಾರು ಕಡೆ ಇದೆ ಪರ್ಚೇಸಿಗೆ, ಅಲ್ಲಿ ತೊಗೊತೀವಿ ಅಂತ ಅಂದರು. ಅದು ಗೊತ್ತಲ್ಲ ಹೇಳಿದ್ರು. ಹಂಗೆ ಹೇಳಿದ್ರೇ ಆಗೋದು, ಇಲ್ಲಾಂದರೆ ಆಗಲ್ಲ. ನನ್ನ ಮಕ್ಳ ಹತ್ರ ಬಗ್ಸೋಕ್ಕಾಗಲ್ಲ. ಅಯ್ಯ ಸ್ವಾಮಿ ಅಂತ ಎಲ್ಲರೂ ಹೋಗ್ತಾರೆ. ಇದ್ದೇನೆ ಅದನ್ನ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಗೌರವನ ಎಲ್ಲೂ ಬಿಟ್ಕೊಳಕ್ಕೆ ಹೋಗ್ಬೇಡಿ. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ. ಆ ಟೈಮಲ್ಲಿ ನಾನು ಚಾರ್ಜಿಗೆ ಹಾಕಿದ್ದೆ. ಅವ್ನು ಯಾರು ಅಂತ ನಾನು ಅದು ವೀಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿರಿ. ನೋಡಿ, ನಾನು ಆ ಟೈಮಲ್ಲಿ ಮೊಬೈಲ್ನ ಚಾರ್ಜಿಗೆ ಹಾಕಿದ್ದೀನಿ. ಇಲ್ಲಿದ್ದಾನೆ ನೋಡಿರಿ, ಎಲ್ಲೋ ಟಿ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ, ಅವನದೇ ಆ ಇನ್ಸಿಡೆಂಟ್ ಆಗಿದೆ ನಾವು ಹೇಳಿರೋದು. ಇಲ್ಲೆಲ್ಲ ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ನೋಡಿ, ತಮಿಳ್ನಾಡು ಫುಲ್ ಮೀಲ್ಸು. ಇಲ್ಲಿ ಆ್ಯಕ್ಚುಲಿ ನಾವು ಊಟ ಮಾಡೋಣ ಅಂತ ಬಂದ್ವಿ, ಆದರೆ ನಾವು ಇಬ್ಬರೇ ಬಂದಿರೋದು. ನಮ್ಮ ಬ್ರೋ ಅದು ಫುಲ್ಲು ಟಯರ್ಡಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರಿಗೂ ಸಹಿತ ತಗೊಂಡೋಗ್ತಾ ಇದ್ದೀವಿ. ನಾವಿಬ್ಬರೇ ತಿಂದೋದ್ರೆ ಬೇಜಾರಾಗ್ತಾರೆ, ಒಟ್ಟಿಗೆ ತಿನ್ನಂಗಾಗಲ್ಲ ಅಂದ್ಕೊಂಡು ಫುಲ್ ಮೀಲ್ಸ್, ಹೆವಿ ಮೀಲ್ಸ್ ವಿತ್ ಆಮ್ಲೆಟ್, ಹಪ್ಪಳ ಎಲ್ಲ ಇದೆ, ಮಜ್ಜಿಗೆ ಇದೆ, ರಸಮ್ಮು, ಸಾಂಬಾರು ಎಲ್ಲ ಇದೆ. ಜಸ್ಟ್ 120 rupees. 120 rupees ಫುಲ್ ಮೀಲ್ ಸಿಗಲ್ಲ. ಪರ್ ಒಂದು ಮೀಲು 120 rupees. ಹೌದು, ಫುಲ್ ಮೀಲ್. ಜ್ಯೂಸ್ ಇದೆ ನೋಡಿ, ಜ್ಯೂಸ್ ತಗೊಂಡೋಗ್ತಿದ್ದೀವಿ. ಜ್ಯೂಸ್ ಇದೆ 3. ಇದೇನು ಕಾಂಪ್ಲಿಮೆಂಟ್ರಿ ಅಲ್ಲ, 10 ರೂಪಾಯಿ ಒಂದು. ಅಲ್ಲಿ ನಾವು ಜ್ಯೂಸ್ ತೊಗೊಂಡೋಗೋಣ ಅಂತಿದ್ವಿ, ಮಸ್ಮಲನ್ ತೊಗೊಂಡೋಗೋಣ ಅಂತಿದ್ವಿ, ಆದರೆ ಇರಲಿಲ್ಲ. ದುಡ್ಡು ಜಾಸ್ತಿ ಆಗ್ಬಿಡುತ್ತೆ ಅಂತ ಕಮ್ಮಿ ಮಾಡೋಕ್ಕೆ ಏನಿಲ್ಲ, ಅಲ್ಲಿ ಶಾಪು ಕ್ಲೋಸ್ ಆಗಿತ್ತು. ಈಗ ಏನಪ್ಪ ಅಂದರೆ, ಈ ಬಿಹಾರಿ ಮತ್ತು ಹಿಂದಿಯವ್ರನ್ನೆಲ್ಲ ಕರ್ಕೊಂಬಂದು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅದೇನು ತಪ್ಪೇ ಹೇಳಲ್ಲ ನಾನು ಯಾರಿಗೂ. ಯಾಕಂದರೆ ಅವ್ರು ಅಲ್ಲಿಂದ ಅವರಿಗೆ ಯಾವುದೇ ರೀತಿಯಾದ ಒಂದು ಸೋರ್ಸ್ ಇಲ್ಲ, ಮತ್ತು ಇನ್ಕಮ್ ಅವ್ರಿಗೆ ತುಂಬ ಅಲ್ಲಿ ಕಮ್ಮಿ ಇದೆ. ಆದ್ದರಿಂದ ಅವ್ರು ಅಲ್ಲಿಂದ 3000 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿ ಬಂದಿದ್ದಾರೆ. ಅವರು ಫಸ್ಟು ಸ್ಟಾರ್ಟಿಂಗಲ್ಲಿ ಎಲ್ಲ ಕೆಲಸಗಳು ಹೇಳಿದ್ರೆ ಮಾಡ್ತಿದ್ರು, ಎಲ್ಲದನ್ನೂ ಕೇಳ್ಕೊತಿದ್ರು. ಈಗ ಏನಾಗಿದೆ ಅಂದರೆ, ಈಗ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನೀನು ಬಿಸ್ನೆಸ್ ಮಾಡ್ತಾಯಿದ್ದೀಯಾ, ಮತ್ತೊಂದು 4 ಜನ ಮಾಡ್ತಾಯಿದ್ದಾರೆ. ಈಗ ಬಂದು ನಾನೇನು ಮಾಡ್ತೀನಿ ಅಂದರೆ, ಅವ್ರಿಗೆ ಸ್ವಲ್ಪ ಸಲಹೆ ಕೊಟ್ಟು ಕರ್ಕೊಂಬಂದು ನಾನು ಇಟ್ಕೊಂಡಿರ್ತೀನಿ. ಅದ್ರ ಮೇಲೆ ನೀನು ಸಲಹೆ ಮಾಡಿ ನೀನು ಕರ್ಕೊಂಬಂದು ಇಟ್ಕೊಂಡಿರ್ತೀರ. ಅದೇ ನೀವು ಮಾಡೋದಿಷ್ಟು. ನೀವು ಕರ್ಕೊಂಡೋಗ್ರಿ, ಬೇಡ ಅನ್ನಿಲ್ಲ. ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟು ಕರ್ಕೊಂಡೋಗಿ ಕೆಲಸ ಮಾಡ್ತೀನಿ, ನಾನು ಇಲ್ಲ ಅನ್ನೋಲ್ಲ. ನೀವೇನು ಗೊತ್ತಾ, ಸೌಲಭ್ಯಗಳು ಜಾಸ್ತಿ ಮಾಡ್ಕೊಡ್ತಾ ಇದ್ದೀರ ಅವರಿಗೆ. ಅವ್ರಿಗೇನಾಗ್ತಿದೆ ಅಂದರೆ,
ಅಲ್ಲಿಕ್ಕಿಂತ ಇಲ್ಲಿ ಅವ್ರಿಗೆ ಪವರ್ ಜಾಸ್ತಿ ಆಗ್ಬಿಟ್ಟಿದೆ. ಊರಲ್ಲಿ ಕೂಡ ಅವ್ರು ಸಮಾಧಾನ ಕರೆಕ್ಟಾಗೇ ಇದ್ದಾರೆ, ಇಲ್ಲಿ ಬಂದು ನಮ್ಮ ಮೇಲೆ ಅಧಿಕಾರ ಮಾಡ್ತಾ ಇದ್ದಾರೆ. ಅದನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಬೇಡಿ. ಬ್ರೋ ಏನು ಹೇಳ್ತಿದ್ದಾರೆ ಅಂದರೆ ಯಾರನ್ನು ತಲೆ ಮೇಲೆ ಕೂರಿಸ್ಕೊಂಬೇಡಿ, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇಡಿ ಅಂತ ಹೇಳ್ತಾ ಇದ್ದಾರೆ ಬ್ರೋ. ಹೇಳಿ ಅಷ್ಟೇ ನಾನು ಹೇಳೋದು. ಫಸ್ಟು ನಮ್ಮವರಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ಳಿ, ಹೊರಗಿನವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ, ಅಷ್ಟೇ ಹೇಳೋದು. ನೋಡಿ ನಮ್ಮ ಹುಡುಗ ಇನ್ನೂ ಮಲ್ಕೊಂಡವನೆ, ಬೆಳಗ್ಗೆ ಮಲ್ಕೊಂಡವನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈಗ ಊಟ ಮಾಡ್ತಿದ್ದೀವಿ. ಬಾಯ್.